ಗಮನಿಸಿರ್ತೀರಾ ದರ್ಶನ್ ಅವರು ಅಂದ್ರೆ ಒಂದು ಕೊಲೆ ಪ್ರಕರಣದಲ್ಲಿ ಈ ಥರದೊಂದು ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥರ ಬಗ್ಗೆ ಸರ್, ಇದೆಲ್ಲ ಶುರುವಾದಾಗ ಎಲ್ಲರೂ ಒಂದು ಶಾಕ್ ಪರಿಸ್ಥಿತಿಯಲ್ಲಿ. ಅದಾದಮೇಲೆ ಏನೇನೋ ಬೇರೆ ಕಥೆಗಳು ಕೇಳ್ಕೊಂಡು ಎಲ್ರಿಗೂ ಒಂದು ಕುತೂಹಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಬರ್ತಾ ಬರ್ತಾ ಆಗ್ತಿರೋದೆಲ್ಲ ನೋಡಿದಾಗ ಬೇಸರ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಸದ್ಯದ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರೋ ಹಾಗೆ, ನಿಮಗೆಷ್ಟೋ ಗೊತ್ತೋ ಬಹುಶಃ ನನಗೆ ಅದಕ್ಕಿಂತ ಕಡಿಮೆನೇ ಗೊತ್ತಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಕಾನೂನು ಅಂತ ಒಂದು ಬರುತ್ತೆ, ಆದರೆ ಸಿನಿಮಾ ರಂಗದಲ್ಲಿ ಒಂದು ಕುಟುಂಬ ಅಂತ ನಮ್ಮದು ಬರುತ್ತೆ. ಆ ಕುಟುಂಬದಲ್ಲಿ ಒಂದು ಬೇಸರ ಇದೆ. ಹೊರಗಡೆ ಇದಕ್ಕೆ ಈ ಪರಿಸ್ಥಿತಿಗೆ ಬಲಿಯಾಗಿರೋ ಕುಟುಂಬದ ಪರಿಸ್ಥಿತಿ ಒಂದಿದೆ. ಒಂದಂತೂ ಸತ್ಯ, ಇವಾಗ ನಾನು ಪ್ರಕಾಶ್ ರಾಜ್ ಸರ್ ಮಾತಾಡಿದಂಥ ಒಂದು ಬಹಳ ಅದ್ಭುತವಾದ ಮಾತನ್ನು ಕೇಳಿದೆ. ಈ ಮೀಡಿಯಾ ಆಗಲಿ ಫೋನ್ ಆಗಲಿ ಏನಾಗುತ್ತೆ, ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟರು, ಈ ಕೋತಿ ಕೈಲಿ ಮಾಣಿಕ್ಯ ಕೊಟ್ಟಂಗೆ ಅಂತ. ಸೊ ಅಂಥ ಒಳ್ಳೆ ಟೆಕ್ನಾಲಜಿ ಆಗಲಿ ಅಡ್ವಾನ್ಸ್ಮೆಂಟ್ ಎಲ್ಲ ಇರೋದನ್ನು ನಾವು ಬಳಸ್ಕೋಬೇಕು, ಒಳ್ಳೆದಕ್ಕೆ ಬಳಸ್ಕೋಬೇಕು, ಒಳ್ಳೆ ವಿಚಾರಗಳನ್ನು ಜನರಿಗೆ ತಿಳಿಸುವಂಥ ವಿಚಾರದಲ್ಲಿ ನಾವು ಬ್ಯುಸಿ ಆಗಬೇಕು. ಆದರೆ ಈ ಥರ ಆಗೋಗಿದೆ, ಘಟನೆ ಆಗೋಗಿದೆ. ನಮ್ಮ ಕುಟುಂಬದವರೇ ಆದ ದರ್ಶನ್ ಅವರು, ನಮ್ಮ ಸಿನಿಮಾ ರಂಗದ ಕುಟುಂಬದವರೇ, ನಮ್ಮ ಸೀನಿಯರ್ ದರ್ಶನ್ ಅವರು ಈ ಥರ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋ ಬೇಸರ ನಮಗಿದೆ. ಇದು ಆದಷ್ಟು ಬೇಗ ಈ ಕಹಿ ಪರಿಸ್ಥಿತಿಯಿಂದ ನಮ್ಮ ಚಿತ್ರರಂಗ ಹೊರಗಡೆ ಬರಲಿ, ನಮ್ಮ ಕರ್ನಾಟಕ ಹೊರಗಡೆ ಬರಲಿ. ನಮ್ಮ ಕರ್ನಾಟಕದ ಮನಸ್ಥಿತಿ, ಜನರ ಮನಸ್ಥಿತಿ ಎಲ್ಲ ನಿಮ್ಮ ಕೈಯಲ್ಲಿದೆ. ಸೊ ಯಾವ ರೀತಿ ಜನರ ಮನಸ್ಸನ್ನು ನಾನು ಡೈವರ್ಟ್ ಮಾಡಿ ಅಂತ ಹೇಳ್ತಿಲ್ಲ, ಆದರೆ ಯಾವುದನ್ನು ಎಷ್ಟು ಕೊಡಬೇಕು, ಮಾಹಿತಿಯನ್ನಾಗಲಿ ಸುದ್ದಿಯನ್ನಾಗಲಿ ವಿಚಾರವನ್ನಾಗಲಿ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟರೆ ಅದನ್ನು ಬೆಳವಣಿಗೆ ಅಂತ ಹೇಳ್ಬೋದು. ಅದಲ್ಲದೆ ಬೆಳವಣಿಗೆ ಅಂತ ಹೇಳೋಕ್ಕಾಗತ್ತೆ. ಸಂಕಟದ ಪರಿಸ್ಥಿತಿಯಿಂದ ಆದಷ್ಟು ಬೇಗ ಒಂದು ಮುಕ್ತಿ ಸಿಗಲಿ ಅಂತ ಹೇಳ್ತೀವಿ. ಹೇಳ್ತಿರೋದು ಅತಿಶಯೋಕ್ತಿ ಯಾರು ಮಾಡ್ತೀನಿ, ನೀನು ಅತಿಶಯೋಕ್ತಿ ಮಾಡ್ತಿದ್ರೆ ಅಂತ ನಾನು ಹೇಳ್ತಿಲ್ಲ. ಆದರೆ ಹೆಚ್ಚು ಅದನ್ನೇ ಹೇಳಿದ್ದನ್ನೇ ಹೇಳಿದಾಗ ಅಲ್ಲಿ ಬದಲಾವಣೆ ಅಂತೂ ಆಗೋದಿಲ್ಲ. ಏನಾಗೋಗಿದೆ ಆ ಕೆಲಸ ಆಗೋಗಿದೆ. ಆದರೆ ಅದ್ರ ಹಿಂದಿನ ವಿಚಾರಗಳೇನು, ಅದ್ರ ಹಿಂದಿನ ಸತ್ಯ ಏನು ಅಂತ ತಿಳ್ಕೋಬೇಕು ಅಂತ ಎಲ್ರಿಗೂ ನಮಗೆ ಒಬ್ಬ ಸಾಮಾನ್ಯ ಜನರಿಗೆ ಆ ಕುತೂಹಲ ಇಲ್ಲದೆ ಇರ್ಬೋದು. ಅದು ಏನಾಗುತ್ತೆ, ಅದು ಮೀಡಿಯಾದಲ್ಲಿ ಬಂದಾಗ, ಮಾಧ್ಯಮದಲ್ಲಿ ಬಂದಾಗ ಅದನ್ನು ನೋಡಿ ಜನ ಅದೇ ಕಡೆ ಯಾವ ಕಡೆ ತಿರುಗಿ ನೋಡಿದ್ರು ಅದೇ ವಿಚಾರ ಮಾತಾಡ್ತಾರೆ. ಆದರೆ ಇನ್ನೂ ಬೇರೆ ಬೇರೆ ಒಳ್ಳೆ ವಿಚಾರಗಳು ಆಗಿರುವಂಥ ಪರಿಸ್ಥಿತಿನೂ ಇದೆ, ಬೇರೆ ಬೇರೆ ಸಾಧನೆಗಳನ್ನು ಮಾಡಿರುವಂಥ ಪರಿಸ್ಥಿತಿನೂ ಇದೆ. ಅದನ್ನು ಕೂಡ ಜನಕ್ಕೆ ತಲುಪಿಸಬೇಕಾಗಿರುವಂಥ ಜವಾಬ್ದಾರಿ ನಮಗೆಲ್ಲರಿಗೂ ಇದೆ ಅಂತ ನಾನು ಹೇಳಕ್ಕೆ ಇಷ್ಟ. ಇರುತ್ತೆ ಸರ್, ಬಟ್ ಜೀವ ಅನ್ನೋದು ಇನ್ನೊಂದು ಜೀವ ಹೋಗಿರುತ್ತಲ್ಲ ಸರ್, ಅದು ಯಾವ ರೀತಿಯಲ್ಲಿ ತಗೊಳ್ಬೋದು ಅಲ್ಲ ಸರ್. ಈಗ ಯಾವುದೋ ಒಂದು ಮೆಸೇಜಿಗೆ ಒಂದು ಈ ಥರದ ಒಂದು ಘಟನೆ ಯಾವುದೋ ಒಂದು ಘಟನೆ ನಡೆದಿದೆ. ಯಾವ ಘಟನೆ ನಡೆದಿದೆ ಅಂತ ನಿಮಗೂ ಗೊತ್ತು, ಯಾವುದಕ್ಕೋಸ್ಕರ ಈ ಥರ ಆಗಿದೆ ಅಂತಲೂ ನಿಮಗೂ ಗೊತ್ತು. ಸೊ ನಾವು ಸರಿ ತಪ್ಪು ಹೇಳೋದಕ್ಕೆ ನಾನು ಜಡ್ಜ್ ಅಲ್ಲ. ಕರೆಕ್ಟ್, ಅದೇ ಹೇಳ್ತಿರೋದು ನಾನು ಜಡ್ಜ್ ಅಲ್ಲ, ನೀವು ಜಡ್ಜ್ ಅಲ್ಲ, ಜನ ನೋಡ್ತಿರೋ ಜಡ್ಜ್ ಅಲ್ಲ. ಕಾನೂನು ಅನ್ನೋದೊಂದಿದೆ, ಈ ಥರ ಯಾವುದೊಂದು ಕೃತ್ಯ ನಡೆದಿದೆ, ಅದ್ರ ಹಿಂದೆ ಯಾವುದೋ ಒಂದು ವಿಚಾರಗಳು ಹೊರಗಡೆ ಬರಬೇಕು, ಅದಕ್ಕೊಂದು ನ್ಯಾಯ ಸಿಗಬೇಕು, ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅನ್ನೋ ಆಸೆ ನಮಗೂ ಕೂಡ ಇದೆ. ಆಮೇಲೆ ಎಷ್ಟೇ ಮಾತಾಡಿದ್ರು ಅಷ್ಟೇ. ಮುಖ್ಯವಾಗಿ ಅದೊಂದು ಆಕ್ಸಿಡೆಂಟಲ್ ಕ್ರೈಮ್ ಆದ್ರೆ ತಲೆ ಕೆಡಿಸ್ಕೊತಿರಲ್ಲ, ಯಾಕಂದ್ರೆ ಅಷ್ಟೊಂದು ಮಾರಣಾಂತಿಕವಾಗಿ ಹೊಡೆದು, ಅಂದ್ರೆ ದರ್ಶನ್ ಅವರು ಅಂತಲ್ಲ, ಸುತ್ತಮುತ್ತ ಯಾರಿದ್ರೆ ಅದೆಲ್ಲ ಪ್ರಕರಣದಲ್ಲಿ ಆರೋಪಿಗಳ ಬಗ್ಗೆ ಅಷ್ಟೇ. ಬೇಸರ ಇದೆ ಅಂತ ಹೇಳಿದ್ರು, ಬೇಸರ ಇದೆ ಅನ್ನೋದು ಬಿಟ್ಟು ಇನ್ನೇನು ಹೇಳೋಕ್ಕಾಗಲ್ಲ. ಬೇಸರ ಇದೆ, ನಮ್ಮ ಕುಟುಂಬದವರೇ, ನಮ್ಮ ಸೀನಿಯರೇ ಈ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ಳೋದ್ರೆ ನಮಗೂ ಬೇಸರ ಆಗುತ್ತೆ, ಅವ್ರ ಕುಟುಂಬಕ್ಕೆ ಬೇಸರ ಆಗುತ್ತೆ. ಅವ್ರ ಮಗ ಇದ್ದಾನೆ. ಹೆಂಗಂದ್ರೆ ಸರ್, ಅಂದ್ರೆ ಇಂಡಸ್ಟ್ರಿ ಬೆಂಬಲ ಕೊಡ್ತಾ ಇದ್ದಾರೆ, ಅವ್ರು ಆ ಕಡೆ ಇವ್ರು ನೋಡ್ತಾ ಇಲ್ವಲ್ಲ ಅಂತ ಹೇಳಿ. ಯಾಕಂದ್ರೆ ರೇಣುಕಾಸ್ವಾಮಿ ಕುಟುಂಬ ಅದು ಎಷ್ಟು ಕಷ್ಟದಲ್ಲಿದೆ ಅನ್ನೋದು ಗೊತ್ತು. ಅವ್ರು ನೋಡ್ತಾ ಇಲ್ಲ, ಎಲ್ಲ ಸೇರ್ಕೊಂಡು ಯಾಕೆ ದರ್ಶನ್ ಅವರ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಬೆಳೆದಿದ್ದೀರಾ ಅನ್ನೋದೊಂದು ಪ್ರಶ್ನೆ ಬರುತ್ತಲ್ಲ ಸರ್. ವಿಷಯ ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ಬಹಳ ಮುಕ್ತವಾಗಿ ಹೇಳ್ತೀನಿ ಕೇಳಿ. ಈ ಎಲ್ಲ ಆಗುವಗಳು ನಾನು ನೋಡ್ತಾ ಇದ್ದೀನಿ. ನಾನು ಮುಕ್ತವಾಗಿ ಹೇಳ್ಬೇಕು, ನಾನು ಇದರ ಬೆಳವಣಿಗೆ ಅಂತ ಹೇಳಕ್ಕೆ ಇಷ್ಟನೇ ಪಡೋದು. ಇದು ಒಂದು ಕಹಿ ಘಟನೆಯಲ್ಲಿ ಬೇಸರ, ಎಲ್ಲ ವರ್ಗದಲ್ಲೂ ಒಂದು ಬೇಸರ ಇದೆ, ಬೇರೆ ಬೇರೆ ರೀತಿಯಾಗಿ ಬೇಸರ ಇದೆ. ಆದರೆ ಅದಕ್ಕೆಲ್ಲ ಬಗೆಹರಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾಲನೇ ಉತ್ತರ. ನಾನು ಏನೂ ಉತ್ತರ ಕೊಡೋದಕ್ಕಾಗೋದಿಲ್ಲ. ನಾನು ಬೇಸರ ಮಾತ್ರ ವ್ಯಕ್ತಪಡಿಸ್ಕೋಬೋದು. ತುಂಬ ಗೊಂದಲದಲ್ಲಿದೆ, ಪರಿಸ್ಥಿತಿನೇ ಬಹಳ ಗೊಂದಲದಲ್ಲಿದೆ. ಈ ಸರಿ ತಪ್ಪು
ನಾನು ಸರಿ ನೀನು ಸರಿ ಅವ್ರು ತಪ್ಪು ಇವ್ರು ತಪ್ಪು ಅನ್ನೋದೆಲ್ಲ ಅದನ್ನೆಲ್ಲ ಮೀರಿ ಒಂದು ಉತ್ತರ ಬರಬೇಕಾಗುತ್ತೆ. ಆ ಉತ್ತರ ಕಾಲನೇ ಕೊಡುತ್ತೆ, ನಾನು ನೀವು ಹೇಳೋಕ್ಕಾಗಲ್ಲ. ಸರಿ ಸರಿ ಮತ್ತೊಂದು